2 ನಿಮಿಷ ನಿಲ್ಲಿ, ನನ್ನ ಮಾತು ಕೇಳಿ. ನಮಸ್ಕಾರ, ನನ್ನ ಹೆಸರು ಸೀತಮ್ಮ. ನಾವೆಲ್ಲ ಬಸ್ಸಲ್ಲಿ ಒಂದಿನ ಅಲ್ಲಾದರೂ ಒಂದಿನ ಓಡಾಡ್ತಾನೆ ಇರ್ತೀವಿ. ಆದರೆ ಡೈಲಿ ಹೋಗೋರ ಪರಿಸ್ಥಿತಿ ಸ್ವಲ್ಪ ಕಣ್ಣಾರೆ ನೋಡಿದ್ದೀರೇನು? ನೋಡ್ರಿ, ದಿನ ಸ್ಕೂಲು ಕಾಲೇಜಿಗೆ ಅಂತ ಮಕ್ಕಳು ಹೋಗ್ತಿರ್ತಾರೆ. ಅಲ್ಲಿ ಕೆಲವರು ಬಸ್ ಡ್ರೈವರ್ ಕಂಡಕ್ಟರ್ಗಳು, ನಾ ಎಲ್ಲರೂ ಕೆಟ್ಟವ್ರು ಅದಾರ ಅಂತ ಹೇಳತ್ತಿಲ್ಲ, ಒಳ್ಳೆಯವರು ಇರ್ತಾರೆ. ಆದ್ರೆ ಬಸ್ಸಿನ ಪ್ರಾಬ್ಲಮ್ನಿಂದ ಈ ದಿನ ಹೋಗೋ ಸ್ಕೂಲ್ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಎಷ್ಟು ತೊಂದರೆ ಆಗತ್ತವ ಸ್ವಲ್ಪ ನೀವೇ ನೋಡ್ತಾ ಬರ್ರಿ. ಸರ್ ಪ್ಲೀಸ್ ಸ್ಟಾಪ್, ವಿ ಆರ್ ಲೇಟ್. ಬಸ್ ನಿಲ್ಸಿ ಸರ್. ನಿಲ್ಸಿ. ನಾವು ತಡವಾಗಿದ್ದೇವೆ, ಬಸ್ಸು ಹೊರಡ್ತದೆ. ಈಗ ನಾವು ಮನೆಗೆ ಹೇಗೆ ಹೋಗೋದು? ಚಿಂತಿಸ್ಬೇಡ, ನಮ್ಗೆ ಬೇರೆ ದಾರಿ ಸಿಗಬಹುದು. ಎಲ್ಲಿಗೆ ಹೋಗ್ತಿದ್ದೀರಿ? ಸ್ಕೂಲ್ಗೆ ಏಕ್ ಬರ್ಲಿಲ್ಲ? ಬಸ್ ತಡವಾಗಿ ಬಂದಿತ್ತು. ನಿಲ್ಸು ನಿಲ್ಸು. ಬಸ್ ನಮಗ್ ಕಾಯ್ರಿ. ಬಸ್ ನಿಂತಿದೆ, ಬೇಗ ಹೋಗೋಣ. ಹೌದು, ಬೇಗ ನಡಿ. ಎಲ್ಲ ನಿಲ್ಸಿದ್ದಕ್ಕೆ ಹೈಸ್ಕೂಲ್ಗೆ ಹೋಗೋ ಮಕ್ಕಳ 9:30 ಅಂದರೆ ಶಾಲೆಯೊಳಗೆ ಇರ್ಬೇಕು. 9:40 ನಿಮಿಷ ಆದರೂ ಸ್ವಲ್ಪ 20 ನಿಮಿಷ ಲೇಟ್ ಆದರೂ ಎಲ್ಲ ಸ್ಕೂಲಲ್ಲಿ ಏನು ಮಾಡೋದಿಲ್ಲ. ಆದರೆ ಪ್ರತಿ ಹಳ್ಳಿಗಳಿಗೆ ಬಸ್ ಬರೋದಂದ್ರೆ 10 ಗಂಟೆ ಮೇಲೆ ಬರುತ್ತೆ. ಶಾಲೆಗೆ ಹೋಗಿ ಮುಟ್ಟೋಗಿಡ್ದಂದು 11-11:30 ಆಕೈತಿ. ಅಷ್ಟೊತ್ತೆ ಅಂದರೆ ಎಲ್ಲ ಟೀಚರ್ಸ್ಗಳು 2 ಪಿರಿಯಡ್ ಅಂತೂ ಮುಗ್ದಿರ್ತಾವೆ. ಅವಾಗ ಲೇಟ್ ಮಾಡಿ ಬಂದ್ರೆ ಟೀಚರ್ಸ್ ಸಿಟ್ಟು ಮಾಡ್ಕೋತಾರೆ. ವಾಪಸ್ ಮನೆಗೆ ಮಕ್ಕಳು ಬರೋದಿಲ್ಲ, ಯಾಕಂದ್ರೆ ನಾವು ಪೇರೆಂಟ್ಸ್ ಅವ್ರ ಮೇಲೆ ಸಿಟ್ಟು ಮಾಡ್ಕೋತೀವಿ ಅಂಥೇಳಿ. ಅದಕ್ಕೋಸ್ಕರ ಮಕ್ಕಳು ಏನು ಮಾಡ್ತಾರೆ, ಫ್ರೆಂಡ್ಸ್ ಅಲ್ಲೇ ಇಲ್ಲೇ ಸುತ್ತಾಡಕ್ಕೆ ಹೋಗಿಬಿಡ್ತಾರೆ. ಮತ್ತು ಬಸ್ಸಿನ ಟೈಮಿಗೆ ಮನೆಗೆ ಬರ್ತಾರೆ. ನೋಡ್ರಿ, ಒಂದು ಬಸ್ಸಿನ ಸಮಸ್ಯೆಯಿಂದ ಏನೆಲ್ಲ ಅನಾಹುತಗಳು ಆಗ್ತವೆ. ಹೆಣ್ಮಕ್ಳು ಒಂದು ದೊಡ್ಡ ಅನಾಹುತಕ್ಕೆ ಗುರಿ ಹಾಕ್ತಾರೆ, ತಪ್ಪುಗಳು ಮಾಡ್ತಾರೆ. ಗಂಡು ಮಕ್ಕಳಾದ್ರೆ ಕುಡಿಯೋದು, ಆ ಚಟಗಳು ಈ ಚಟಗಳು ಅಂತೇಳಿ ಆ ಮೊಬೈಲ್ ಗೇಮ್ ಆಡ್ತಾ ಅಂಥ ಚಟಗಳಿಗೆ ಬಲಿ ಆಗ್ತಿರ್ತಾರೆ. ಒಂದು ಸಲ ಮಕ್ಕಳು ನಮ್ಮ ದಾರಿ ತಪ್ಪಿದ್ರಂದ್ರೆ ಮತ್ತು ಅವ್ರು ಯಾವತ್ತೂ ಒಳ್ಳೆ ದಾರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ರೀ. ನಾವು ಮಾಡೋ ಮಿಸ್ಟೇಕ್ ಏನಂತಂದ್ರೆ, ಮಕ್ಕಳ ಮೇಲೆ ನಾವು ಎಲ್ಲ ಏನು ಬೇಕಾಗಿದ್ದೆಲ್ಲ ತಂದು ಕೊಡ್ತೀವಿ, ಆದ್ರೆ ಅವ್ರ ಮೇಲೆ ನಾವು ಕಣ್ಣಿಡಿದಿಲ್ಲ ಅಷ್ಟೇ. ನಮ್ಮ ಕೆಲಸದಾಗ ನಾವು ಬ್ಯುಸಿಯಾಗಿಬಿಡ್ತೀವಿ. ನೋಡ್ರಿ, ಮಕ್ಕಳು ಇವತ್ತು ಸಣ್ಣ ಮಕ್ಕಳವ್ರು ನಾಳೆ ನಮ್ಮನ್ನು ಸಾಕಿ ಸಲುವಂತಾರೆ, ಅಥವಾ ದೇಶದ ಪ್ರಜೆಗಳವರು. ಅವರು ಸುರಕ್ಷಿತವಾಗಿದ್ರೇ ನಾವು ಸಮಾಜದಾಗ ಗೌರವ ಇರುತ್ತೆ. ಅದಕ್ಕೋಸ್ಕರ ನೋಡ್ರಿ, ಮಕ್ಕಳ ಮೇಲೆ ನಿಗಾ ಇರಲಿ, ದೃಷ್ಟಿ ಇರಲಿ. ವಾರನಾಗ 1 ಸಲ ಆದರೂ ನಿಮ್ಮ ಮಕ್ಕಳನ್ನ ಹಿಂಬಾಲಿಸ್ರಿ. ಅವ್ರಿಗೆ ಏನು ಸಮಸ್ಯೆ ಅದಾವಂತ ನೋಡ್ಕೊರಿ. ಅಥವಾ ಸಮಸ್ಯೆನೋ ಅಥವಾ ಬೇರೆ ಏನಾದರೂ ಸಮಸ್ಯೆನೋ ಅಂತ ನೋಡಿ ಗಮನದಲ್ಲಿಡ್ರಿ. ಯಾಕಂದರೆ ಈ ಸಣ್ಣ ನಮ್ಮ ನಿರ್ಲಕ್ಷ್ಯಗಳಿಂದ ದೊಡ್ಡ ಅನಾಹುತಗಳಾಗ್ತಾವೆ. ಈ ಘಟನೆ ಯಾರ ಮಕ್ಕಳು ಬೇಕಾದಲ್ಲ, ನಿಮ್ಮ ಮಕ್ಕಳಿಗಾಗಲಿ ನಮ್ಮ ಮಕ್ಕಳಿಗಾಗಲಿ ಯಾರಿಗೂ ಮಕ್ಕಳು ಆಗ್ಬೋದು. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸೋಣ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಆಗೋಣ. ಆಮೇಲೆ ಟೀಚರ್ಸ್ಗಳಿಗೆ ಮಾತಾಡ್ರಿ. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಮಕ್ಕಳು ಕರೆಕ್ಟ್ ಟೈಮಿಗೆ ಶಾಲೆಗೆ ಹೋಗಿ ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಯಾರ ಮಕ್ಕಳು ಕೆಡಬಾರ್ದು. ಒಬ್ಬ ಮಕ್ಕಳು ಕೆಟ್ಟರೆ ಇಡೀ ಕುಟುಂಬವೇ ಸರ್ವನಾಶ ಆಗ್ತೈತಿ. ಅದಕ್ಕೆ ನಾನು ಹೇಳೋದು ಇಷ್ಟು ಒತ್ತಾಗಿ ಹೇಳತ್ತೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ನೀವು ಕಳ್ಸಾತಿದ್ರು ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳಿಗೆ ಬೆಂಬಲ ಕೊಡ್ರಿ. ಯಾಕಂದರೆ ನೀವು ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿನೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.